ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿರುತ್ತೆ. ಯಾರಾದರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವೀಗೊಂದು ರೆಸಾರ್ಟ್ಗೆ ಚೆಕ್ ಇನ್ ಆಗ್ತಿದ್ದೀವಿ ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ರೆಸಾರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಲೆಟ್ಸ್ ಗೆಟ್ ಇನ್ ಟು ದ ರೆಸಾರ್ಟ್ ಗಾಯ್ಸ್. ರೆಸಾರ್ಟ್ ನೇಮ್ ಬಂದು ಸಿಗೋಟ್ ಬಾನಸುರ ಅಂತ. ವೈನಾಡ್ಗೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ದು ಬುಕ್ಕಿಂಗ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಬೈಕ್ ರೈಡ್ ಮಾಡಿರೋದ್ರಿಂದ ರೂಮ್ ಟೂರ್ನ ಮಾಡೋದಕ್ಕಾಗಲಿಲ್ಲ. ಜಸ್ಟ್ ಹಾಗೆ ಚೆಕ್ ಇನ್ ಮಾಡಿ ಪೂಲ್ ಹತ್ರ ಬಂದ್ವಿ. ಎಲ್ಲರೂ ಸ್ವಿಮ್ ಮಾಡೋಣ ಅಂತ. ಬಾಯ್ಸ್ ಎಲ್ಲರೂ ಟಯರ್ಡ್ ಆಗಿದ್ರು. ಸೊ ರಿಲ್ಯಾಕ್ಸೇಷನ್ಗೋಸ್ಕರ ಸ್ವಿಮ್ ಮಾಡೋಕ್ಕೆ ಅಂತ ಪೂಲ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ನಾವು ಸನ್ಸೆಟ್ ಆಗೋವರೆಗೂ ಪೂಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವೇ ನೋಡ್ತಿದ್ದೀರಾ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ವ್ಯೂಸ್ ಇದೆ. ಪೂಲಲ್ಲಿ ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಫೈರ್ ಕ್ಯಾಂಪು ಮತ್ತು DJ ನೈಟ್ಗೆ. ಕಾಮನ್ ಫೈರ್ ಕ್ಯಾಂಪು DJ ನೈಟಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ನಾವು ಸಪ್ರೇಟಾಗಿ ಸ್ಪೀಕರ್ನ ಹೈರ್ ಮಾಡಿ ಅದಕ್ಕೆ ಇಂಡಿವಿಜುವಲ್ ಆಗಿ ಸ್ಪೇಸ್ ಇದೆ. ಸೊ ಅಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ನಾವು ಈ ರೆಸಾರ್ಟ್ ಬುಕ್ ಮಾಡಿರೋ ಮೇನ್ ರೀಸನ್ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋ ವ್ಯೂಗೋಸ್ಕರನೇ. ಒಳ್ಳೆ ಪೂಲ್ ವ್ಯೂ ಇದೆ. ಬ್ಯಾಕ್ ಸೈಡಲ್ಲಿ ಬಾನಸುರ ಡ್ಯಾಮ್ದು ಬ್ಯಾಕ್ ವಾಟರ್ ಇದೆ. ಈ ರೆಸಾರ್ಟ್ನ ಇನ್ನೊಂದು ಅಡ್ವಾಂಟೇಜ್ ಅಂತ ಏನಂತಂದರೆ ನಾವು ಈ ಬಾನಸುರ ಬ್ಯಾಕ್ ವಾಟರ್ ಡ್ಯಾಮ್ಗೆ ಡೈರೆಕ್ಟ್ ಆಕ್ಸೆಸ್ ಇದೆ ಈ ರೆಸಾರ್ಟಿಂದ. ಅದನ್ನು ನಾವು ಒಂದು 30 ಮಿನಿಟ್ಸ್ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಅದು ಕೂಡ ಸೂಪರ್ ಆಗಿದೆ. ಸೊ ಟ್ರೆಕ್ಕಿಂಗಿಗೆ ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಒಂದು 10 ಮಿನಿಟ್ಸ್ ಹಾಗೆ ಶಟಲ್ ಬ್ಯಾಡ್ಮಿಂಟನ್ ಪ್ಲೇ ಮಾಡಿದ್ವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಜಸ್ಟ್ 3 ಮೆಂಬರ್ಸ್ ಮಾತ್ರ ಟ್ರೆಕ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ ಎಲ್ಲರೂ ಮಲ್ಕೊಂಡೇ ಇದ್ದರು. ಮತ್ತು ರೆಸಾರ್ಟ್ನಲ್ಲಿ ಬಂದಿರೋ ಟ್ರಾವೆಲರ್ಸ್ ಎಲ್ಲರೂ ಆಲ್ರೆಡಿ ಟ್ರೆಕ್ ಮಾಡಿಕೊಂಡು ಬ್ಯಾಕ್ ವಾಟರ್ಸಲ್ಲಿ ರೀಚ್ ಆಗಿದ್ದರು. ಸೊ ನಾವು ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಪಾತ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೆಲ್ಲೂ ಡಿಫಿಕಲ್ಟೀಸ್ ಫೀಲ್ ಆಗಲ್ಲ. ಇದೇ ನೋಡಿ ಬಾನಸುರ ಬ್ಯಾಕ್ ವಾಟರ್ನ ವ್ಯೂ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ರೆಸಾರ್ಟ್ಗೆ ಬಂದರೆ ನಮಗೆ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ನ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬ್ಯಾಕ್ ವಾಟರಲ್ಲಿ ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟೆ ಹಸಿವಾಗ್ತಿತ್ತು ಅಂತ ರೆಸಾರ್ಟ್ಗೆ ಬೇಗ ಬಂದ್ವಿ. ರೆಸಾರ್ಟ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ರೂಮ್ನ ಚೆಕ್ಔಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ವಿ. ಚೆಕ್ಔಟ್ ಮಾಡೋಕ್ಕೂ ಮುಂಚೆ ರೆಸಾರ್ಟ್ನ ಒಂದು ಬೀಟ್ ಹೊಡೆಯೋಣ ಅಂತ ಹಾಗೆ ಸುತ್ತಮುತ್ತ ಏನಿದೆ ಅಂತ ಹಾಗೆ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸುತ್ತಮುತ್ತನೂ ಒಳ್ಳೆ ವ್ಯೂ ಪಾಯಿಂಟ್ಗಳಿತ್ತು. ಈ ಪ್ರಾಪರ್ಟಿದು ಮೋರ್ ಸಿನಿಮ್ಯಾಟಿಕ್ ವೀಡಿಯೋಸು ಮತ್ತು ಫೋಟೋಸು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನಲ್ಲಿದೆ. ಪ್ಲೀಸ್ ಚೆಕ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ DM ಮಾಡಿ. ಆಲ್ಮೋಸ್ಟ್ 11 o'clock ಆಯಿತು. ನಾವೀಗ ಚೆಕ್ಔಟ್ ಮಾಡೋ ಟೈಮ್ ಬಂತು. ಸೊ ಈಗ
ಈಗಷ್ಟೇ ಒಂದು ಬಸ್ ಜನ ಬಂದರು. ಸೊ ಅವರೆಲ್ಲ ಈಗ ಚೆಕ್-ಇನ್ಗೆ ರೆಡಿ ಆಗ್ತಾವ್ರೆ. ನಾವು ಚೆಕ್ಔಟ್ಗೆ ಎಲ್ಲ ರೆಡಿಯಾಗಿ ಫುಲ್ ಜಾಲಿ ಮಾಡ್ತಿದ್ದೀವಿ. ಸೊ ನಾವು ಪೂಲ್ ಹತ್ರ ಒಂದೆರಡು ಫೋಟೋ ವೀಡಿಯೋಸ್ನ ಮಾಡಿಕೊಂಡು ರೆಸಾರ್ಟ್ನ ಚೆಕ್ಔಟ್ ಮಾಡಿದ್ವಿ. ಇದಿಷ್ಟು ಈ ರೆಸಾರ್ಟ್ನ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನಿ ಬಂದು ಕಣ್ಣೂರಿನಲ್ಲಿ ಒಂದಷ್ಟು ಬ್ಯೂಟಿಫುಲ್ ಬೀಚಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಆ ವ್ಲಾಗ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ಅಂಟಿಲ್ ದಟ್ ಸ್ಟೇ ಟ್ಯೂನ್ ಗಾಯ್ಸ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.